ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ನಿಮಗೆ ಒಬ್ಬ ಕನ್ನಡಾಭಿಮಾನಿನ ಪರಿಚಯ ಮಾಡಿಸ್ಬೇಕು ಅಂತ ಬಂದಿದ್ದೀನಿ. ಬಹುಶಃ ನಾವೆಲ್ಲರೂ ಕನ್ನಡನ ನವೆಂಬರ್ 1ನೇ ತಾರೀಕುವರೆಗೂ ಕಾಯ್ತೀವಿ ಆಚರಿಸೋದಕ್ಕೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ತನ್ನ ದಿನನಿತ್ಯ ಜೀವನದಲ್ಲಿ ಕೂಡ ಪ್ರತಿದಿನ ಕನ್ನಡನ ಆಚರಿಸ್ತಾ ಇದ್ದಾರೆ, ಒಂದು ಹಬ್ಬ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ ಕನ್ನಡಾಭಿಮಾನಿನ ಪರಿಚಯ ಮಾಡಿಸೋಂಥ ಸಮಯ ಬಂದಿದೆ, ಬನ್ನಿ. ಬನ್ನಿ ಬನ್ನಿ ಬನ್ನಿ. ಇವರೇ ಆ ದಂಪತಿಗಳು. ನಮಸ್ತೆ. ನಮಸ್ತೆ. ಅವ್ರ ನಾಮಧೇಯ ಬಂದು ಶಶಿಕುಮಾರ್ ಅಂತ. ಸರ್ ನಮಸ್ತೆ. ಸುಮಾ ಅಂತ. ಸೊ ನನಗೆ ನೀವು ಹೇಳಿ, ಇಷ್ಟೆಲ್ಲ ಕನ್ನಡದ ಅಂಶಗಳನ್ನ ನಿಮ್ಮ ಮನೆಗೂ ಕೂಡ ಅಳವಡಿಸ್ಕೋಬಹುದು ಅನ್ನೋ ಒಂದು ಥಾಟ್ ನಿಮ್ಗೆ ಹೆಂಗ್ ಬಂತು, ಒಂದು ಐಡಿಯಾ ನಿಮ್ಗೆ ಹೆಂಗ್ ಬಂತು ಅಂತ? ನಾನೊಂದು ಮನೆ ಕಟ್ಬಿಟ್ಟು ಆ ಮನೆ ಪೂರ್ತಿ ಕನ್ನಡದನೇ ಕವರ್ ಆಗ್ಬಿಟ್ಟಿರ್ಬೇಕು ಅಂತ ಒಂದು ಆಲೋಚನೆ ಬಂತು. ಮನೆ ಕಟ್ಟಿದೆ. ಗೇಟ್ಗೆ ಯಾರು ವಿಶಿಷ್ಟವಾಗಿರೋದು ಒಂದು ಏನಾದ್ರು ಒಂದು ಮಾಡ್ಬೇಕಲ್ಲ ಅಂದ್ಬಿಟ್ಟು ನೋಡ್ದೆ. ನಮ್ಮ ಕನ್ನಡ ನಾಡಿನ ಮಹನೀಯರುಗಳ ಹೆಸರುಗಳು ಹಾಕೋದಕ್ಕೋಸ್ಕರನೇ ಗೇಟ್ ನ 22 ಅಡಿ ಮಾಡಿಸಿದೀನಿ. ನೀವು ನೋಡ್ಬೋದು, ಒಂದ್ಸಲಿ ನಾನು ನಿಮ್ಗೆ ಅವರೆಲ್ಲರ ಹೆಸರುಗಳನ್ನ ತೋರಿಸ್ತೀನಿ. ಬಹುಶಃ ಗೇಟ್ ನ ಈಗ ನೋಡಿದ್ರೆ ಎಲ್ಲಾರು ಈಗಿನ ಒಂದು ಕಾಲಘಟ್ಟ ಹೇಗಿದೆ ಅಲ್ಲ, ಆ ತರ ತುಂಬಾ ಮಾಡರ್ನ್ ಆಗಿ ಮಾಡ್ಕೋತಾರೆ. ಆದ್ರೆ ಪ್ರತಿ ಮನೆಯಲ್ಲ ಎಲ್ಲಾ ಅಂಶಗಳನ್ನು ಕೂಡ ಕನ್ನಡದ್ದೇ ಆಗಿರ್ಬೇಕು ಅನ್ನೋದು ಕೂಡ ಒಂದು ವಿಶಿಷ್ಟವಾದ ಯೋಚನೆ. ನೀವು ನೋಡ್ತಾ ಇದ್ದೀರಾ, ದಾರಾ ಬೇಂದ್ರೆ, ಚೆನ್ನಮ್ಮ, ಚಂದ್ರಶೇಖರ ಕಂಬಾರ, ಮಲ್ಲಮ್ಮ, ಪುಲಕೇಶಿ, ಶಿವರಾಮ್ ಕಾರಂತ, ರಾಷ್ಟ್ರ ಕವಿಗಳಿಂದ ಹಿಡಿದು ಎಲ್ಲ ನಮ್ಮ ಕನ್ನಡಕ್ಕೆ ಸೇವೆ ಸಲ್ಲಿಸಿದಂತಹ ಎಲ್ಲ ಮಹಾನ್ ವ್ಯಕ್ತಿಗಳು ಕೂಡ ಇಲ್ಲಿ ನೀವು ನೋಡ್ಬೋದು. ಕನ್ನಡ ಅಳಿಸಿ ಹೋಗ್ತಾ ಇರೋಂಥ ಈ ಕಾಲದಲ್ಲಿ ಎಲ್ಲಾನು ಪ್ರತಿನಿತ್ಯ ನೋಡಿದ್ರೆ ನೆನಪಾಗೋ ತರ ಮಾಡಿದ್ದಾರೆ. ನಿಜವಾಗ್ಲೂ ಇದು ಒಂದು ಹೆಮ್ಮೆಯ ವಿಷಯ. ಇಲ್ಲಿ ನಮ್ಮ ನಾಡಿನ ವೀರ ವನಿತೆ ಓಬವ್ವ, ರಾಣಿ ಹಬ್ಬಕ್ಕ, ಸೂರ್ಯ ಚಂದ್ರ ಇರುವವರೆಗೂ ಮರೆಯಲಾರದಂತ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತೆ ನಮ್ಮ ಹೆಮ್ಮೆಯ ರಾಯಣ್ಣ, ಸಂಗೊಳ್ಳಿ ರಾಯಣ್ಣ. ಹೌದು ಸರ್. ಇನ್ನ ಈ ತರದ್ದೆಲ್ಲ ಏನೆಲ್ಲ ನಿಮ್ಮ ಮನೆಯಲ್ಲಿ ಕನ್ನಡದ ಅಂಶಗಳನ್ನ ಇಟ್ಟಿದ್ದೀರಾ, ದಯವಿಟ್ಟು ನನ್ಗೆ ತೋರಿಸಿ. ನಾನಂತೂ ತುಂಬಾ ಕುತೂಹಲ ಇದೆ. ಇನ್ನು ಬಹಳಷ್ಟು ಇದೆ, ತೋರಿಸ್ತೀನಿ ಬನ್ನಿ. ನೀವ್ ಇನ್ನ ನೋಡ್ಬೋದು. ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಅವ್ರು ಧರಿಸಿರುವಂತ ಬಟ್ಟೆ ಕೂಡ ಕನ್ನಡದ್ದೇ. ಇನ್ನೊಂದು ಗಮನ ಕೊಟ್ಟಿಲ್ಲ, ನನ್ನ ಲಾಕೆಟುನು ಕನ್ನಡಿಗ. ಇದಂತೂ ಅದ್ಭುತ. ಕನ್ನಡನ ಉಳಿಸಿ ಅನ್ನೋ ಕಾಲದಲ್ಲಿ ಕನ್ನಡನ ಮೆರೆಸ್ತಾ ಇದ್ದಾರೆ ಈ ದಂಪತಿಗಳು.